ಎಲ್ಲರಿಗೂ ನಮಸ್ಕಾರ. ಈಸೂರು ಸ್ವಗತ. ತರಗತಿ 3ನೇ ತರಗತಿ. ವಿಷಯ ಕನ್ನಡ. ಭಾಗ 1, ಪಾಠ 6. ಮಕ್ಕಳೇ, ಪಾಠದ ಹೆಸರು ಈಸೂರು ಸ್ವಗತ. ಏನು ಈಸೂರು ಸ್ವಗತ ಅಂದರೆ, ಈಸೂರು ಅನ್ನುವುದು ಒಂದು ಹಳ್ಳಿಯ ಹೆಸರು. ಸ್ವಗತ ಎಂದರೆ ತನ್ನ ಬಗ್ಗೆ ತಾನೇ ಹೇಳಿಕೊಳ್ಳುವುದು ಎಂದು ಅರ್ಥ. ಈಸೂರು ಸ್ವಗತ ಅಂದರೆ ಈಸೂರು ಎಂಬ ಹಳ್ಳಿಯು ತನ್ನ ಹಳ್ಳಿಯ ಬಗ್ಗೆ ಹೇಳಿಕೊಳ್ಳುವುದೇ ಎಂದು ಅರ್ಥ. ಇದರ ಬಗ್ಗೆ ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ಆಯ್ತಾ ಮಕ್ಕಳೇ? ಇಲ್ಲೊಂದು ಚಿತ್ರವನ್ನು ನೋಡುತ್ತಾ ಇದ್ದೇವೆ. ಈ ಚಿತ್ರದಲ್ಲಿ ಒಂದು ಮಕ್ಕಳ ಗುಂಪು ಸೇರಿ ಧಿಕ್ಕಾರಗಳನ್ನು ಕೂಗುತ್ತಾ ಇರುವಂತಹ ಚಿತ್ರಗಳು. ಇಬ್ಬರು ಅಧಿಕಾರಿಗಳಿದ್ದಾರೆ, ಫಲಕಗಳಿವೆ. ಆ ಫಲಕಗಳಲ್ಲಿ ಅಧಿಕಾರಿಗಳಿಗೆ ಧಿಕ್ಕಾರ, ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಪ್ರವೇಶವಿಲ್ಲ, ಈ ಥರ ಒಂದು ಫಲಕಗಳನ್ನು ನಾವು ನೋಡುತ್ತಾ ಇದ್ದೇವೆ. ಈಗ ಪಾಠದ ವಿವರಣೆಯನ್ನು ನೋಡೋಣ. ಏಸೂರು ಕೊಟ್ಟರೂ ಈಸೂರು ಬಿಡೆವು. ಕೇಳಿದಿರಲ್ಲ ನನ್ನ ಮಡಿಲ ಮಕ್ಕಳ ಧೀರ ಮಾತುಗಳನ್ನು. ಏನು ನಾನು ಯಾರೆಂದು ತಿಳಿಯುವ ಕುತೂಹಲವೇ? ಮಕ್ಕಳೇ, ಏಸೂರು ಕೊಟ್ಟರೂ ಈಸೂರು ಬಿಡೆವು. ಏಸೂರು ಅಂದರೆ ಎಷ್ಟು ಊರು ಕೊಟ್ಟರೂ ಸಹ ನಾವು ಈಸೂರು ಎಂಬ ಹಳ್ಳಿಯನ್ನು ಬಿಡುವುದಿಲ್ಲ ಎಂದು ಅರ್ಥ. ಅರ್ಥ ಆಯ್ತಾ ಮಕ್ಕಳೇ? ಎಷ್ಟು ಊರು ಕೊಟ್ಟರೂ ನಾವು ಈಸೂರನ್ನು ಮಾತ್ರ ಬಿಡುವುದಿಲ್ಲ ಎಂದು ಅರ್ಥ. ಈ ಮಾತನ್ನು ನೀವು ಕೇಳಿದಿರಲ್ಲ. ನನ್ನ ಮಡಿಲ ಮಕ್ಕಳ ಧೀರ ಮಾತುಗಳನ್ನು ಅಂದರೆ ಆ ಈಸೂರು ಜನರ ಮಾತುಗಳನ್ನು ನೀವು ಕೇಳಿದ್ದೀರಲ್ವಾ? ಅದು ನನ್ನ ಒಂದು ಧೀರತೆಯ ಮಾತುಗಳನ್ನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮಾತುಗಳನ್ನು ಹೇಳುತ್ತಿದ್ದವರು ಯಾರು ಎಂದು ನಿಮಗೆ ತಿಳಿಯುವ ಕುತೂಹಲವೇ ಅಂತ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಕೇಳಿ, ನಾನು ಈಸೂರು ಎಂಬ ಗ್ರಾಮ. ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿ ಇದ್ದೇನೆ. ಆ ಮಾತನ್ನು ಹೇಳಿದ್ರಲ್ಲ, ಏನು ನಾನು ಯಾರು ಅಂತ ತಿಳಿಯುವ ಕುತೂಹಲವೇ ನಿಮಗೆ ಅಂತ. ಅದು ಯಾರು ಅಂದರೆ ನಾನೇ ಈಸೂರು. ನಾನು ಈಸೂರು ಎಂಬ ಗ್ರಾಮ. ನಾನು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಇದ್ದೇನೆ. ಎಲ್ಲಿದೆ ಮಕ್ಕಳೇ ಈಸೂರು? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಈ ಈಸೂರು ಎಂಬ ಗ್ರಾಮ ಬರುತ್ತದೆ. ಈಸೂರು ಕುಮುದ್ವತಿ ನದಿಯ ಬಲದಂಡೆಯ ಮೇಲಿರುವ ನನ್ನ ಮಡಿಲಿನ ಮಕ್ಕಳು ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳು, ನಾಡಿಗೆ ಕೀರ್ತಿ ತಂದವರು. ಈ ಊರು ಎಲ್ಲಿ ಬರುತ್ತದೆ ಅಂದರೆ ಕುಮುದ್ವತಿ ನದಿಯ ಬಲಭಾಗದ ಒಂದು ಮೇಲಿರುವಂತಹ ಒಂದು ಊರನ್ನು ನಾವು ಈಸೂರು ಎಂದು ಕರೆಯುತ್ತೇವೆ. ಎಲ್ಲಿ ಬರುತ್ತದೆ ಮಕ್ಕಳೇ ಅಂದರೆ ಕುಮುದ್ವತಿ ನದಿಯ ಬಲದಂಡೆಯ ಮೇಲಿರುವಂತಹ ಊರು, ಅದೇ ಈಸೂರು. ಅಲ್ಲಿರುವಂತಹ ಜನರು ತಮ್ಮದೇ ಆದಂತಹ ಸರ್ಕಾರವನ್ನು ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳು. ನೋಡಿ, ಆ ಈಸೂರು ಜನರು ತಮ್ಮದೇ ಆದಂತಹ ಒಂದು ಸರ್ಕಾರವನ್ನು ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಸ್ವಾತಂತ್ರ್ಯ ಪ್ರೇಮಿಗಳಾಗಿ ಹೋರಾಡಿದರು. ಇಡೀ ನಾಡಿಗೆ ಕೀರ್ತಿ ತಂದವರು ಈಸೂರು ಜನರು. ನಮ್ಮನ್ನು ಬ್ರಿಟಿಷರು ಆಳುತ್ತಿದ್ದ ಕಾಲ ನಾವು ಅವರ ಗುಲಾಮರಾಗಿ ತುಂಬ ನೋವು, ಹಿಂಸೆ,
ಅನುಭವಿಸಬೇಕಾಗಿತ್ತು. ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು. ನೋಡಿ, 1942 ಆ ಸಮಯದಲ್ಲಿ ನಮ್ಮನ್ನು ಬ್ರಿಟಿಷರು ಆಳುತ್ತಿದ್ದರು. ಅವರು ನಮ್ಮನ್ನು ಗುಲಾಮರಾಗಿ ನೋಡಿಕೊಳ್ಳುತ್ತಿದ್ದರು. ಜೊತೆಗೆ ಅವರು ನಮಗೆ ತುಂಬ ನೋವು ಹಿಂಸೆಗಳನ್ನು ಅನುಭವಿಸುವಂತೆ ಮಾಡುತ್ತಿದ್ದರು. ಆದ್ದರಿಂದ ಏನಾದರೂ ಮಾಡಿ ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ಎಂಬ ತೀರ್ಮಾನಕ್ಕೆ ಈಸೂರು ಜನರು ಬಂದರು. ನಾವು ಸ್ವತಂತ್ರರಾಗಬೇಕು ಎಂಬ ಛಲ ಭಾರತೀಯರಲ್ಲಿ ಮೂಡಿತು. ನೋಡಿ, ಆಗ ಇಡೀ ಭಾರತವು ನಾವು ಸ್ವತಂತ್ರರಾಗಬೇಕು ಎಂಬ ಒಂದು ಛಲ ಭಾರತೀಯರಲ್ಲಿ ಮೂಡುತ್ತದೆ. ಅದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಒಂದು ಚಳುವಳಿಯನ್ನು ಆರಂಭಿಸಿದರು. ಆ ಚಳುವಳಿ ಯಾವುದು ಎಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಆರಂಭಿಸಿದರು. ಮಕ್ಕಳೇ, ಮಹಾತ್ಮ ಗಾಂಧೀಜಿಯವರು ಯಾವ ಚಳುವಳಿಯನ್ನು ಆರಂಭಿಸಿದರು? ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಆರಂಭಿಸಿದರು. ಮಕ್ಕಳೇ, ಇವರೇ ಮಹಾತ್ಮ ಗಾಂಧೀಜಿಯವರು. ಇದರಿಂದ ಪ್ರೇರಿತರಾದ ನನ್ನ ಜನತೆ ಬ್ರಿಟಿಷ್ ಸರಕಾರಕ್ಕೆ ತೆರಿಗೆ ಕೊಡದಂತೆ ಚಳುವಳಿ ನಡೆಸಿದರು. ಅಧಿಕಾರಿಗಳಿಗೆ ಹೆದರದಂತೆ ಜನರಿಗೆ ಕರೆ ಕೊಟ್ಟರು. ಯಾವಾಗ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಆರಂಭಿಸಿದರು, ಇದರಿಂದ ಈಸೂರು ಜನತೆ ಪ್ರೇರಣೆಗೆ ಒಳಗೊಂಡರು. ಆಗ ಎಲ್ಲರೂ ಸೇರಿ, ಈಸೂರಿನ ಜನರು ಎಲ್ಲರೂ ಸೇರಿ ಬ್ರಿಟಿಷ್ ಸರ್ಕಾರಕ್ಕೆ ದಂಡವನ್ನು ಕೊಡದಂತೆ ಚಳುವಳಿಗಳನ್ನು ನಡೆಸಿದರು. ತೆರಿಗೆ ಅಂದರೆ ದಂಡ, ದುಡ್ಡು ಕೊಡುವಂಥದ್ದು. ಆ ದಂಡವನ್ನು ಕೊಡದಂತೆ ಚಳುವಳಿಗಳನ್ನು ನಡೆಸಿದರು. ಜೊತೆಗೆ ಬ್ರಿಟಿಷ್ ಅಧಿಕಾರಿಗಳಿಗೆ ಹೆದರದಂತೆ ಎಲ್ಲ ಜನರಿಗೆ ಕರೆಯನ್ನು ಕೊಟ್ಟರು. ಹೇಳಿದರು, ನೀವು ಯಾರಿಗೂ ಸಹ ಹೆದರಬಾರದು, ಜೊತೆಗೆ ನೀವು ತೆರಿಗೆಯನ್ನು ಕಟ್ಟಬಾರದು ಎಂದು ಘೋಷಣೆಗಳು ಆದವು. ಮಕ್ಕಳೇ, ಇವರೇ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಬ್ರಿಟಿಷರು. ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ, ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಪ್ರಶ್ನೆಗಳು: ಪ್ರಶ್ನೆ 1, ಈಸೂರು ಯಾವ ಜಿಲ್ಲೆಯಲ್ಲಿದೆ? ಪ್ರಶ್ನೆ 2, ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು? ಪ್ರಶ್ನೆ 3, ಭಾರತೀಯರನ್ನು ಆಳುತ್ತಿದ್ದವರು ಯಾರು? ಪ್ರಶ್ನೆ 4, ನಾಡಿಗೆ ಕೀರ್ತಿ ತಂದ ಊರು ಯಾವುದು? ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.